ಸಲಹೆಗಳನ್ನು ಕೊಟ್ಟರೆ ಸ್ವಲ್ಪ ಅನುಕೂಲ. ಬಿರಾದಾರ್ ಅವರು ಸಹ ಸ್ವತಃ ಚಾಣಕ್ಯ ಪ್ರಕಾಶನದ ಮೂಲಕ ಈ ತರದ ಕೃತಿಗಳನ್ನು ಕೂಡ ತರ್ತಾ ಇದ್ದಾರೆ ಅನ್ನೋದೊಂದು ಹೇಳ್ತಾ, ನೀವೊಂದು ಒಳ್ಳೆ ಪ್ರಶ್ನೆ ಎತ್ತಿದ್ರಿ. ಆವಾಗಲೇ ಯಾರೋ ಕೇಳಿದ್ರು PUC ಇಂದ ಇದ್ರ ಕಡೆ ಗಮನ ಕೊಡ್ಬೇಕಂತ. ನೀವು ಹೈಸ್ಕೂಲ್ಗೆ ಬಂದಿದ್ದೀರಿ ಈಗ. ಯಾಕೆಂದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ SSLC ರಿಸಲ್ಟ್ ಬರೋ ಟೈಮಲ್ಲಿ ತಲೆ ಕೆಡಿಸ್ಕೋತಾರೆ, ಆರ್ಟ್ಸ್ಗೆ ಹೋಗ್ಬೇಕಾ, ಸೈನ್ಸ್ಗೆ ಹೋಗ್ಬೇಕಾ, ಕಾಮರ್ಸ್ಗೆ ಹೋಗ್ಬೇಕಾ ಅಂತ. ಆದ್ರೆ ಹೈಸ್ಕೂಲ್ ನಿಂದಾನೇ ನಮ್ ಕಣ್ ಮುಂದೆ ಇಷ್ಟೊಂದು ತೆರೆದಿಟ್ಟಿದೀವಿ ಅನ್ನೋಂಥದ್ದು ಇದ್ರೆ ಅವರು ಆ ಚಿಕ್ಕ ಮನಸ್ಸಿನಿಂದನೇ ಅವ್ರ ಗುರಿ ಸ್ಪಷ್ಟ ಆಗ್ತಾ ಹೋಗ್ತಾ ಇರತ್ತೆ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಏನಂತೀರಿ ತಾವು? SSLC ಹೈಸ್ಕೂಲ್ ಮಕ್ಕಳಿಗೆ ಒಂದು ಕಲ್ಪನೆ ಕೊಡಬೇಕು, ಒಂದು ಕನಸು ಬಿತ್ತಬೇಕು, ಒಂದು ಅವರಲ್ಲಿ ಮುಂದಿನ ಅವಕಾಶಗಳನ್ನು ತಿಳಿಸಿಕೊಡ್ಬೇಕಾಗಿತ್ತಂತಂದ್ರ ಶಿಕ್ಷಕರು ಬಹಳ ಮುಖ್ಯವಾದ ಪಾತ್ರ ವಹಿಸ್ಬೇಕಿಲ್ಲಿ. ಏನೇನು ಅವಕಾಶಗಳದಾವ, ಆಮೇಲೆ ಪ್ರೌಢಶಾಲೆ ಹಂತದಲ್ಲಿರುವಂತ ಪಠ್ಯ ಪುಸ್ತಕಗಳದಾವಲ್ಲ, ಅವೆಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರಕವಿರುವಂತ ಪಠ್ಯ ಪುಸ್ತಕಗಳಿದಾವ. ಅವ್ರೇನು ಹೊರಗಡೆ ಓದೋದು ಅಗತ್ಯ ಇಲ್ಲ. ಆ ಪಠ್ಯ ಪುಸ್ತಕನೇ ಸರಿಯಾಗಿ ಅಭ್ಯಾಸ ಮಾಡಿಬಿಟ್ರ ಒಂದು ನಾವೇನ್ ತಳಪ ಅಂತೀವಲ್ಲ, ಆ ತಳಪ ಗಟ್ಟಿ ಅಲಕ್ಕ ಕಾಣಾಗ್ತದೆ. ತುಂಬಾನೇ ಸರಿಯಾಗಿ ಹೇಳಿದ್ರಿ. ಕೆವಿನ್ ರೋಸ್ ಅನ್ನೋರು ಒಂದು ಮಾತು ಹೇಳಿದ್ದಾರೆ, ಬಿರಾದಾರ್ ಅವರೇ, ನೀವು ನಿರ್ವಹಿಸುತ್ತಿರುವ ಕೆಲಸದ ಮೇಲೆ ನಿಮಗೆ ವಿಶ್ವಾಸವಿದ್ದರೆ ರಾತ್ರಿ ಹಗಲು ವಾರದ ರಜಾ ದಿನಗಳಲ್ಲೂ ಕೆಲಸ ಮಾಡಿ. ಅಂದರೆ ನೀವು ನಿರಂತರವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಈ ಒಂದು ಸಂದೇಶವನ್ನ ಕೆವಿನ್ ರೋಸ್ ಅನ್ನೋರು ನೀಡಿದ್ದಾರೆ. ಏನಂತೀರಿ ಇದ್ರ ಬಗ್ಗೆ? ಇದು ಸತ್ಯ ಇರ್ತಕ್ಕ. ಕೆಲಸ ಮಾಡ್ಬೇಕಾಯ್ತಂದ್ರ, ಕಾರ್ಯ ಮಾಡ್ಬೇಕಾಯ್ತಂದ್ರ ಆ ಟೈಮ್ ಈ ಟೈಮ್ ಅಥವಾ ಈ ದಿನ ರೆಸ್ಟ್ ಬೇಕು, ಈ ದಿನ ಈ ಟೈಮ್ ಇರಬೇಕು ಅಂತಕ್ಕಂಥದ್ದು ಯಾವುದೇ ರೀತಿಯಾದಂತ ಒಂದು ನಿಯಮಕ್ಕೆ ಒಳಗಾಗಬಾರ್ದು. ಕಾರ್ಯನೇ ನಮ್ ಜೀವನ ಆಗ್ಬೇಕು. ಅಂದಾಗ ನಾವು ಮುಂದುವರಿಲಕ್ಕ ಸಾಧ್ಯ ಇರ್ತಕ್ಕಂಥದ್ದು. ತುಂಬಾನೇ ಸರಿಯಾಗಿ ಹೇಳಿದ್ರಿ. ಹಾಗೆ ನಾನು ಇನ್ನೊಬ್ರು ಮಾತನ್ನು, ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅವರ ಮಾತನ್ನು ಇಲ್ಲಿ ನೆನೆಸ್ಕೋಬೇಕು ಅಂತ ಬಯಸ್ತಾ ಇದ್ದೇನೆ. ನಿಮ್ಮ ಯೋಚನೆಗಳೆಲ್ಲವೂ ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿ. ಸೂರ್ಯ ಕಿರಣಗಳು ಕೇಂದ್ರೀಕೃತವಾದರೆ ಮಾತ್ರ ಬೆಂಕಿ ಹತ್ತಿಕೊಳ್ಳುತ್ತದೆ. ನಮಗೆಲ್ಲ ಗೊತ್ತು ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಎಂತಹ ವಿಜ್ಞಾನಿ ಅನ್ನುವಂಥದ್ದು. ಅಂದರೆ ಈಗ ಸೂರ್ಯನ ಕಿರಣಗಳು ಬೂತ್ಕನ್ನಡಿ ತೆಗೆದುಕೊಂಡ್ರೆ, ಸೂರ್ಯನ ಕಿರಣಗಳು ಬೂತ್ಕನ್ನಡಿ ಮೇಲೆ ಬಿದ್ದು ಕೆಳಗಡೆ ಶಾಖ ಉತ್ಪತ್ತಿಯಾಗಿ ಬೆಂಕಿನೇ ಹೊತ್ಕೊಳ್ಳುತ್ತೆ. ಅಂದ್ರೆ ಈ ಫೋಕಸ್ ಅನ್ನೋದಿದೆಯಲ್ಲ, ನಾವು ಏನ್ ಕೆಲಸ ಮಾಡಬೇಕು ಅಂತ ಇದೀವಿ ಅದ್ರ ಕಡೆಗೆ ನಿರಂತರವಾಗಿ ಇರೋದು. ಆ ಫೋಕಸ್ ಹಾಕ್ಬೇಕಿರ್ತಕ್ಕಂಥ. ಶಿಕಾರಿಪುರದಿಂದ ಅನಿಲ್ ಕುಮಾರ್ ಅವರು ಕರೆ ಮಾಡ್ತಾ ಇದ್ದಾರೆ. ಅನಿಲ್ ಕುಮಾರ್ ಅವರೇ ನಮಸ್ಕಾರ. ಅನಿಲ್ ಕುಮಾರ್, ತಮ್ಮ ಪ್ರಶ್ನೆ ಕೇಳಿ. ಈಗ ಇವತ್ತಿನ ದಿವಸ ನಮ್ಮಲ್ಲಿ ನೀವು ಕೊಡ್ತಾ ಇರ್ತಕ್ಕಂತ ಹಲಗೆರೆ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಕೊಡ್ತಾ ಇದ್ದೀರಿ ಸರ್, ಚಾರ್ಟ್ಗಳು ಕೊಡ್ತಾ ಇದ್ದೀರಿ. ಅವುಗಳನ್ನ CET ಪರೀಕ್ಷೆ ಅಟೆಂಡ್ ಮಾಡ್ತಕ್ಕಂಥವ್ರು ಬರ್ಕೊಂಡು ಅದನ್ನ ಇದು ಮಾಡ್ಬೇಕು. ಆಮೇಲೆ ಓದ್ತಕ್ಕಂಥ ಕ್ರಮವನ್ನ ಕಷ್ಟಪಟ್ಟು ಓದೋದಕ್ಕೆ ಇದು ಮಾಡಬಾರ್ದು, ಇಷ್ಟಪಟ್ಟು ಓದ್ಬೇಕು. ನಾನು ಇಂಥ ಸಾರಿಸ್ತೇನೆ, ಇದರಲ್ಲಿ ಗೆಲ್ತೇನೆ, ನಾನು ಪಾಸಾಗಿ ಆಗ್ತೇನೆ ಅಂತಕ್ಕಂಥ ಮನೋಭಾವ. ಅಂದ್ರೆ ನೀವೊಂದು ಸಲಹೆಯನ್ನ ಕೊಡ್ತಾ ಇದ್ದೀರಿ ನಮ್ಗೆ. ಪ್ರಶ್ನೆ ಏನಾದ್ರೂ ಇತ್ತಾ? ಪ್ರಶ್ನೆ ಇಲ್ಲ ಸರ್. ಸರಿ, ತುಂಬಾ ಒಂದು ಸಲಹೆ ಕೊಟ್ಟಿದ್ದೀರಿ. ಒಳ್ಳೆ ಮಾತು ಹೇಳಾರ ಅವರು. ಏನಂದ್ರೆ ಕಷ್ಟಪಡ್ಬೇಡ್ರಿ, ಇಷ್ಟಪಡ್ರಿ. ನಾವು ಅದನ್ನೇ ಒಲವು ಮಾತಾಡ್ತಾ ಇರುವಂತದ್ದು. ಯಾವಾಗ ನಾವು ಯಾವುದೇ ಕೆಲಸ ಇಷ್ಟಪಟ್ಟು ಮಾಡ್ತೀವಿ ಯಶಸ್ವಿ ಆಗೇ ಆಗುತ್ತೆ. ಮತ್ತೆ ಯಶಸ್ವಿ ವ್ಯಕ್ತಿಗಳ ಮಾತುಗಳನ್ನೆಲ್ಲ ಗಮನಿಸಿದ್ರೆ ಅವರು ಇದೇ ಹೇಳ್ಯಾರ, ನೀವ್ ಏನ್ ಕೆಲಸ ಮಾಡ್ತೀರಿ ಅದ್ರ ಕಡೆಗೆ ನೀವು ಇಷ್ಟಪಟ್ಟು ಆ ಕೆಲಸವನ್ನ ಮಾಡಿ ಅನ್ನೋದನ್ನ ನಾವಿಲ್ಲಿ ಗಮನ ಹರಿಸ್ಬೇಕಾಗ್ತದೆ. ಹಾಗೆ ನಾವು ಮಾಡುವ ಕೆಲಸದಿಂದ ಎಲ್ಲಿ ಪರಿಣಾಮ ಬೀರಲು ಸಾಧ್ಯ ಎಂಬ ಅರಿವು ಮೂಡಿಸ್ಕೊಳ್ಳೋದು ಕೂಡ ಮುಖ್ಯ ಆಗತ್ತೆ. ಏನಂತೀರಿ? ಅದಂತರೂ ಸತ್ಯ. ಈಗ ನಾವು ಯಾವ್ದು ಕೆಲಸ, ಈಗ ಕೃಷಿನೇ ಇರ್ಲಿ, ಇಂಜಿನಿಯರಿಂಗ್ ಇರ್ಲಿ, ವೈದ್ಯನೇ ಇರ್ಲಿ, ಶಿಕ್ಷಕನೇ ಇರ್ಲಿ, ಯಾವ್ದು ಕೆಲಸ ಅನ್ನೋದು ನಾವು ಮೊದಲೇ ಆಯ್ಕೆ ಮಾಡ್ಕೊಳ್ಬೇಕು. ಬಹಳಷ್ಟು ಇವತ್ತು ಏನಾಗ್ಯದ, ಒಂದು ಕೆಲಸದಾಗ ಒಂದಿಷ್ಟು ವರ್ಷ ಮಾಡ್ತಾರ, ಅದು ಬೇಸರಾಗಿ ಮತ್ತೊಂದಕ್ಕೆ ಬರ್ತಾರ, ಅಲ್ಲಿಯೂ ಬೇಸರ ಆಗ್ತದ, ಮತ್ತೊಂದಕ್ಕೆ ಬರ್ತಾರ. ಈ ರೀತಿ ಯಾಕೆ ಆಗ್ತದಂತಂದ್ರ ನಾವು ಅಲ್ಲಿ ಅರಿವು ಮೂಡಿಸೋಳಕ್ ಆಗ್ತಾ ಇಲ್ಲ. ಅದ್ರಾಗ ನಾವು ನಮ್ಮ ಕೃಷಿ ಮಾಡ್ಲಕ್ ಆಗ್ತಾ ಇಲ್ಲ. ಇದು ನಮ್ಮ ಏನಂತ ಸ್ಪರ್ಧೆ ಸರಿಯಾಗಿಲ್ಲ ಅಂತ ಇಲ್ಲಿ ತೋರಿಸ್ತದ. ಹೌದು. ಹಾಗೆ ಏಕಾಗ್ರತೆ ಎನ್ನುವಂಥದ್ದು ತುಂಬಾ ಮುಖ್ಯ ಆಗತ್ತೆ ಅಲ್ವಾ? ಈ ಏಕಾಗ್ರತೆ ಸಾಧಿಸೋದಾದ್ರೂ ಹೇಗೆ ಬಿರಾದಾರ್ ಅವರೇ? ಏಕಾಗ್ರತೆ ಸಾಧಿಸಬೇಕಾಗಿತ್ತಂತಂದ್ರ ಒಂದೇದು ನಾವು ಮಾಡುವಂತ ಕೆಲಸ ಮೇಲೆ ಪ್ರೀತಿ ಏಕಾಗ್ರತೆ ಇರ್ತಕ್ಕಂಥದ್ದು. ಎರಡನೇದು ವಿಚಾರ ಇರ್ತಕ್ಕಂಥದ್ದು
ಒಂದು ಪ್ರತಿನಿತ್ಯ ಒಂದು 10 ನಿಮಿಷರ ಒಂದು ಮೆಡಿಟೇಷನ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು. ಅವಾಗ ಒಂದ್ ಸ್ವಲ್ಪ ಏಕಾಗ್ರತೆ ಉಂಟಾಗಕ್ಕೆ ಸಾಧ್ಯತೆ ಅಂದ್ರೆ ಧ್ಯಾನವನ್ನ ಮಾಡೋದು ಕೂಡ ಇಲ್ಲಿ ತುಂಬಾ ಮುಖ್ಯವಿರ್ತಕ್ಕ. ಹಾಗೆ ಟೋಬಾ ಬೇಟಾ ಅವ್ರ ಮಾತನ್ನು ತುಂಬಾ ಚೆನ್ನಾಗಿದೆ ಅಲ್ವೇ? ನೋಡಿ, ಮನಸ್ಸಿನಲ್ಲಿರುವ ವಿಷಯದ ಮೇಲೆ ನಿಮ್ಮ ಏಕಾಗ್ರತೆ ಇದ್ದರೆ ನೀವು ಇತರರನ್ನು ಆಕರ್ಷಿಸುವ ಶಕ್ತಿಯನ್ನ ಹೊಂದುತ್ತೀರಿ. ನಾವು ಏಕಾಗ್ರತೆ ಇದ್ರೆ ಬೇರೆಯವರು ಕೂಡ ನಮ್ಮ ಕಡೆಗೆ ಆಕರ್ಷಣೆಗೊಳಗಾಗ್ತಾರೆ. ಯಾಕಾಗ್ತಾರಂದ್ರೆ ಏಕಾಗ್ರತೆಯಿಂದ ಕೆಲಸ ಮಾಡಿದಾಗ ಅವನಲ್ಲಿ ಅಪಾರವಾದ ಶಕ್ತಿ ಬರ್ತದ, ಆತ್ಮವಿಶ್ವಾಸ ಉಂಟಾಗ್ತದ. ಆಗ ಇತರರು ಅವನ ಕಡೆ ಗಮನ ಕೊಡ್ಲಕ್ಕ ಸಾಧ್ಯ ಆಗ್ತಕ್ಕಂಥದ್ದು. ಒಂದು ಕರೆ ನೋಡೋಣ. ಬೆಳಗಾವಿಯಿಂದ ಶ್ರೀಶೈಲ ಅವ್ರು ಕರೆ ಮಾಡ್ತಾ ಇದ್ದಾರೆ. ಶ್ರೀಶೈಲ ಅವರೇ ನಮಸ್ಕಾರ. ಹೇಳಿ ಸರ್. ತಮ್ಮ ಪ್ರಶ್ನೆ ಕೇಳಿ ಮೇಡಮ್. ಹೇಳಿ ಶ್ರೀಶೈಲ ಅವರೇ, ತಮ್ಮ ಪ್ರಶ್ನೆಗೆ ಬನ್ನಿ ನೇರವಾಗಿ. ಸರ್, ನಮ್ದು ಈಗ ಇಷ್ಟು ದಿನ ಲಿಟ್ರೇಚರ್ ಬೇಸ್ ಐತ್ರಿ ಮೇಡಮ್. ಈಗ ಜಸ್ಟ್ ನಾವು ರೀಸೆಂಟ್ ಆಗಿ PG ಮುಗಿಸಿದ್ವಿ. ಈಗ ನಾವು ಲಿಟ್ರೇಚರ್ಗೂ ಮತ್ತು ಕಾಂಪಿಟೇಟಿವ್ ರಿಲೇಟೆಡ್ ಆಗೋ ತರ ಯಾವ ತರ ಪ್ರಿಪರೇಷನ್ ಆಗ್ಬೇಕಂತ. ಈ ಸಾಹಿತ್ಯವನ್ನ ಓದಿಕೊಂಡ್ರೆ ನಮ್ಮ ಈ ಒಂದು ಕಾಂಪಿಟೇಟಿವ್ಗೆ ಹೇಗೆ ಸಹಾಯ ಆಗುತ್ತೆ ಅನ್ನೋದು ಅವರ ಪ್ರಶ್ನೆ. ಹೌನ್ರಿ ಸರ್. ಯಾವಲ್ಲ ಪರೀಕ್ಷೆ ಯಾವ್ದು ಕೆಟ್ಟೆ ನೀನು? ಸರ್, ನಾವು ಈಗ ಜಸ್ಟ್ ರೀಸೆಂಟ್ ಆಗಿ MA ಇಂಗ್ಲಿಷ್ ಮುಗಿತ್ರಿ ಸರ್. ಇನ್ನು ಯಾವ್ದೋ ಪರೀಕ್ಷೆ ತಗೊಂಡಿಲ್ಲ ನೀವು ಹಾಗಾದ್ರೆ? ಹಾ, ತಗೊಂಡಿಲ್ಲ ಸರ್. ಆಕ್ಚುಲಿ ಈಗ SDA ಅಪ್ಲೈ ಮಾಡಿದ್ರಿ ಸರ್. ಅದಕ್ಕೆ ಇದಕ್ಕೆ ಕಾಂಪಿಟೇಷನ್ ಅಥವಾ ಇದನ್ನ ಬಿಟ್ಟು ಬೇರೆ ಯಾವ್ದು ಕಾಂಪಿಟೇಟಿವ್ ಎಕ್ಸಾಮ್ ಯಾವ ತರ ರಿಲೇಟೆಡ್ ಆಗೋ ತರ ಯಾವ ತರ ಪ್ರಿಪರೇಷನ್ ಆಗ್ಬೇಕ್ರಿ ಸರ್? ನೋಡಿ ಲಿಟ್ರೇಚರ್ ಯಾವ್ದು ಇಂಗ್ಲಿಷ್ ಲಿಟ್ರೇಚರ್ FDC SDC ಗೆ ಅದು ಉಪಯೋಗ ಆಗುವುದಿಲ್ಲ. ನೀವು ಬೇರೆ ಯಾವ್ದೋ ನೆಟ್ ಸೆಟ್ ಎಕ್ಸಾಮ್ಕ ಅದು ಉಪಯೋಗ ಆಗ್ತದ. ಈ SDA FDA ಮಾತ್ರ ಯಾವ್ದು ಸಂಬಂಧ ಇಲ್ಲ ಅದು. ಹಾ, ನಾವು ಇಲ್ಲಿ ಹೇಳಿ, ಇನ್ನೇನಾದ್ರು ಕೇಳ್ತಾ ಇದ್ದೀರಾ? ಸರಿ, ಇರ್ಲಿ, ನೀವು ಮಾತಾಡ್ಬೇಕು, ಮಾತಾಡಿ. ಹಲೋ ಸರ್. ಅಂದ್ರೆ ಈಗ ನಾವು ಲಿಟ್ರೇಚರ್ ಜಸ್ಟ್ ಮುಗಿತು, ಮುಂದಿನ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ ಮುಂದೆ ಆಯ್ಕೆಗಳು ಸಾವಿರಾರು. ಅದ್ರೊಳಗಡೆ ನಿಮ್ಗೇನು ಬೇಕು ಅಂತ ಗುರಿ ಇಟ್ಕೊಳ್ಳೋದಿದೆಯಲ್ಲ, ಅದು ಮುಖ್ಯ ಆಗತ್ತೆ. ನಿಮ್ಗೇನು ಬೇಕು, ನಿಮ್ಮ ಒಲವು ಏನು, ಯಾವ ಕಡೆಗೆ ಹೋಗ್ಬೇಕಂತ ಬರ್ರಿ. ಆಮೇಲೆ ಕಾರ್ಯಕ್ರಮದ ಕೊನೆಯಲ್ಲಿ ಅವ್ರ ಫೋನ್ ನಂಬರ್ ಕೊಡ್ತೇವೆ, ನೀವು ಮಾತನಾಡ್ಲಿಕ್ಕೆ ಬರ್ತದೆ. ಈ ಗುರಿ ಎಂದರೆ ನೀವು ಸಾಗುತ್ತಿರುವ ಹಾದಿಯಲ್ಲಿ ಬಿದ್ದಿರುವ ಯಾವುದೋ ವಸ್ತು ಅಲ್ಲ, ಅದು ನಿಮ್ಮ ಜೀವನದ ಮೈಲಿಗಲ್ಲು ಅಂತಾರೆ. ಅಂದ್ರೆ ಈ ಗುರಿ ಅನ್ನೋದಿದೆಯಲ್ಲ, ನಾವು ಯಾವುದೇ ಕಾರ್ಯಗಳು, ಶಕ್ತಿ ಎಲ್ಲವನ್ನು ಹಾಕಿಕೊಂಡು ಮುಂದೆ ಹೋಗ್ತಕ್ಕಂಥದ್ದೇ ನಾವು ಗುರಿ ಅಂತೀವಿ. ಅದನ್ನೇ ಒಂದು ಮೈಲಿಗಲ್ಲ. ಹೌದು. ಈಗ ನಾವು ಸರಿಯಾದ ಗುರಿ ಇಟ್ಕೊಂಡು ನಾವು ನಿರಂತರವಾದ ಪ್ರಯತ್ನ ಪಡ್ತಾ ಇದ್ರೆ ನಮ್ಮಲ್ಲಿನ ಸಾಮರ್ಥ್ಯ ದಿನೇ 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 ಅಭಿವೃದ್ಧಿ ಆಗ್ತದೆ. ಈ ಸಾಮರ್ಥ್ಯವನ್ನ ದಿನೇ 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 ಅಭಿವೃದ್ಧಿ ಮಾಡ್ಕೊಳ್ಳೋದು ಹೇಗೆ? ದಿನ ದಿನ ಅಭಿವೃದ್ಧಿ ಸಾಮರ್ಥ್ಯ ಇರ್ತಕ್ಕನ್ನೋದು ನಮ್ಮ ತಪ್ಪಿನಿಂದ ನಾವು ಪಾಠ ಕಲಿಬೇಕು, ಹೊಸ ಹೊಸ ಪುಸ್ತಕಗಳನ್ನು ಓದಬೇಕು, ಅನುಭವನ ಹಂಚಿಕೊಳ್ಳಬೇಕು, ತಜ್ಞರ ಜೋಡಿ ಸಮಾಲೋಚನೆ ಮಾಡಬೇಕು. ಆಗ ನಮ್ಮ ಏನಂತ ಅನುಭವ ಹೆಚ್ಚಲಕ್ಕೆ ಸಾಧ್ಯತೆ ಇದೆ. ಸರಿಯಾಗಿ ಹೇಳಿದ್ರಿ. ಸದ್ದುಗದ್ದಲದಿಂದ ಯಾವ ಮಹತ್ ಕಾರ್ಯಗಳನ್ನು ಕೂಡ ಸಾಧಿಸಲಾಗದು. ಪ್ರಚಂಡ ಶಕ್ತಿಯಿಂದ ಮಾತ್ರ ಮಹತ್ ಕಾರ್ಯಗಳನ್ನು ಸಾಧಿಸಲಾಗುತ್ತದೆ. ಆದ್ದರಿಂದ ನಿಮ್ಮ ಸಾಮರ್ಥ್ಯವನ್ನು ವ್ಯಕ್ತಗೊಳಿಸಿರಿ ಅಂತ ಭಗವಾನ್ ಬುದ್ಧ ಅವರು ಹೇಳಿರೋ ಹಾಗೆ, ನಾವು ದಿನೇ ದಿನ ನಾವು ಮಾಡುವಂತಹ ಕಾಯಕದಲ್ಲಿ ನಮ್ಮ ಸಾಮರ್ಥ್ಯವನ್ನು ವೃದ್ಧಿಸ್ಕೊಳ್ತಾ ಇದ್ರೆ ಒಬ್ಬ ವ್ಯಕ್ತಿ ಶಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ಬಿಡುತ್ತೆ ಅಲ್ವಾ? ಸತ್ಯ ಇರ್ತಕ್ಕಂಥ. ಇದನ್ನ ವಿಸ್ತರಿಸಿ. ಈಗ ನಾವು ಮಾಡ್ತಕ್ಕಂಥ ಪ್ರತಿನಿತ್ಯ ಒಂದೊಂದು ಕಾರ್ಯ ಮಾಡೋದ್ರಿಂದ ಪ್ರತಿನಿತ್ಯ ನಮ್ಮನ್ನ ನಾವು ಏನಂತವ ಅರಿವು ಹೆಚ್ಚಾಗ್ತದ. ಅರಿವು ಹೆಚ್ಚಾಯ್ತಂದ್ರ ಅವಾಗ ನಮ್ಮ ತಪ್ಪುಗಳು ಕಡಿಮೆ ಆಗ್ತದ. ಒಂದು ಸೈಕಾಲಜಿಯಲ್ಲಿ ಮಾತದ, ಕಲಿಕೆ ಹೆಚ್ಚಾದಂತೆ ಪ್ರಮಾದಗಳ ಸಂಖ್ಯೆ ಕಡಿಮೆ ಆಗ್ತಾವತ್ತ. ಅವಾಗ ನಮ್ಮ ಯಾವಾಗ ಪ್ರಮಾದಗಳು ಕಡಿಮೆ ಆಗ್ತಾವಲ್ಲ, ನಮ್ಮ ಶಕ್ತಿ ಹೆಚ್ಚಾಗಿ ನಾವು ಆ ಗುರಿ ಮುಟ್ಟೋದಕ್ಕಾಗಿ, ಆ ಕಾರ್ಯ ಮಾಡೋದಕ್ಕಾಗಿ ನಮಗ ಒಲವು ಉಂಟಾಗ್ಲಿಕ್ಕೆ ಸಾಧ್ಯತೆ ಬರ್ತದೆ. ಸುಮಾರು ಜನ ಅಂದ್ಕೊಳ್ತಾರೆ ನಾವು ಪ್ರಯತ್ನ ಪಡ್ತಾನೆ ಇರ್ತೀವಿ, ನಮ್ಗೆ ಅವಕಾಶ ಸಿಗೋದಿಲ್ಲ ಅಂತ. ಆದ್ರೆ ಅದು ಹಾಗಲ್ಲ, ಆಗಲ್ಲ. ನಿಜವಾಗೂ ಪ್ರಯತ್ನ ಪಡ್ತಾ ಇದ್ರೆ ನಮ್ಗೆ ಅವಕಾಶಗಳು ಸರ್ ಇಲ್ಲ. ಪ್ರಾಮಾಣಿಕವಾದ ಪ್ರಯತ್ನ ಯಾವುದೇ ಕ್ಷೇತ್ರದಲ್ಲಿ ಮಾಡಿದ್ರು ಕೂಡ ಯಶಸ್ವಿಯಾದ. ಆ ಪ್ರಾಮಾಣಿಕ ಪ್ರಯತ್ನ ಬರಬೇಕು. ಕೆಲವ್ರು ಏನ್ ಮಾಡ್ತಾರ, ಮುಖವಾಡ ಹಾಕೊಂಡು ಮಾಡ್ತಾರ. ಆ ಮುಖವಾಡ, ಇದಕ್ಕೆ ನಾವು ಸೋಗಲಾಡಿತಾನೆ ಅಂತೀವಿ ನಾವು ಭಾಷೆಯಲ್ಲಿ. ಆ ಮುಖವಾಡ ಹಾಕೊಂಡಾಗ ಅದು ಯಶಸ್ವಿ ಆಗೋದಲ್ಲ. ಶಹಾಪುರದಿಂದ ಒಂದು ಕರೆ ನೋಡೋಣ. ಹಲೋ, ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ. ಹಲೋ, ಕೇಳಿ, ತಮ್ಮ ಪ್ರಶ್ನೆ ಕೇಳಿ.
ಹಾ ನಮಸ್ಕಾರ ಸರ್. ನಮಸ್ಕಾರ, ಕೇಳಿ. ನಾನು ಮಾಧುರಿ ಬಿರಾದರ್ ಅಂತ ಶಾಪುರದಿಂದ ಸರ್. ಹೇಳ್ರಿ. ಏನಿಲ್ಲ ಸರ್, ನಂದು KS ಪ್ರಿಲಿಮ್ಸ್ ಆಗಿತ್ತು. ಅದು ಮೇನ್ ಸಲುವಾಗಿ ಒಂದ್ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್. ಪ್ರಬಂಧ ಬರೆಯೋದ್ ಸಲುವಾಗಿ ಮತ್ತೆ ಟೋಟಲ್ ಜನರಲ್ ಸ್ಟಡೀಸ್ ಸಿಲೆಬಸ್ ವಾಸ್ಟ್ ಐತಿ ಸರ್. ಯಾವ್ದಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ಬೇಕು ಏನಿಲ್ಲ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮ್ ಪಾಸ್ ಆಗಿದ್ದಾರೆ, ಮೈನ್ ಎಕ್ಸಾಮ್ ಹೋಗ್ಬೇಕಂತ ಇದ್ದಾರೆ. ಆ ಹೋಗೋ ಹಂತದ ವಿದ್ಯಾರ್ಥಿಗಳು ಹೇಗೆ ಗಮನ ಕೊಡ್ಬೇಕು ಓದ್ಬೇಕಂತ? KS ಪ್ರಿಲಿಮ್ಸ್ ಪಾಸ್ ಮುಖ್ಯ ಪರೀಕ್ಷೆ ತಯಾರಾಗ್ತಕ್ಕಂಥದ್ದು ಏನದಲ್ಲ, ವಿಷಯ ಈ ಸಲ ಹೊಸ ಸಿಲೆಬಸ್ ಇಟ್ಟಾರ. ಫಸ್ಟ್ ಟೈಮ್ ಹೊಸ ಪ್ಯಾಟರ್ನ್ ಪ್ರಕಾರ ಈ ಒಂದು ಎಕ್ಸಾಮ್ ತಯಾರು ಮಾಡ್ತಾ ಇದ್ದಾರ. ಮುಖ್ಯವಾಗಿ ಇಲ್ಲಿ KS ಮುಖ್ಯ ಪರೀಕ್ಷೆ ತಯಾರಾಗೋರೆ ನಾ ಹೇಳ್ತಕ್ಕಂಥದ್ದೇನಲ್ಲ, ಒಂದು ಎಸ್ಸೆ ಪೇಪರ್ಗೆ ಹೆಚ್ಚಿನ ಮಹತ್ವ ಕೊಡಬೇಕು, ಆಮೇಲೆ ಆಪ್ಷನಲ್ ಪೇಪರ್ಗೆ ಹೆಚ್ಚಿನ ಮಹತ್ವ ಕೊಡಬೇಕು. ಯಾವಾಗ ಆಪ್ಷನಲ್ ಪೇಪರ್ ಮತ್ತು ಹೆಚ್ಚಿಗೆ ಮಹತ್ವ ಕೊಡ್ತಿರಲ್ಲ, ಈ ಎರಡು ಉಳಿದ GK ಪೇಪರ್ಕ್ಕಿಂತ ಅದು ಅನುಕೂಲ ಹೆಚ್ಚಾಗ್ತಕ್ಕಂಥದ್ದು. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ತೀರಿ ಅಂತ ಭಾವಿಸ್ತೇನೆ. ನಾವಾಗಲೇ ಮಾತಾಡ್ತಾ ಇದ್ವಿ, ಪ್ರತಿಭಾವಂತರಿಗೆ ಯಾವತ್ತು ಅವಕಾಶಗಳು ಎದುರು ನೋಡ್ತಾನೆ ಇರ್ತವೆ, ಅವರು ಯಾವತ್ತು ಕೆಲಸಕ್ಕೋಸ್ಕರ ಎದುರು ನೋಡಬೇಕಾಗಿಲ್ಲ ಅಂತ. ಉದಾಹರಣೆಗೆ ವಿಜಯಪುರದ ಒಬ್ಬ ವಿದ್ಯಾರ್ಥಿ IAS ಮಾಡಿದಾಗ ತಾವೇ ತಮ್ಮ ಚಾಣಕ್ಯ ಕೆರಿಯರ್ ಅಕಾಡೆಮಿಯಿಂದ ಸನ್ಮಾನ ಕೂಡ ಮಾಡಿದಿರಿ. ಅಂದ್ರೆ ಇಂಥ ವಿದ್ಯಾರ್ಥಿಗಳ ಇದಾರೆ ಅಂತ ಜನರಿಗೆ ತೋರಿಸೋದೇನೆ ಪ್ರೇರೇಪಣೆ ಹೊಂದುತ್ತಾರಲ್ವ ಬೇರೆ ವಿದ್ಯಾರ್ಥಿಗಳು. ಇಲ್ಲೇನತ್ತಲ್ಲ, ಅವಕಾಶಗಳು ಇರ್ಲಿಲ್ಲ ಅಂದ್ರ ಅವಕಾಶಗಳನ್ನ ಸೃಷ್ಟಿಸಿಕೊಳ್ಬೇಕಂತ ಒಂದು ಮಾತು. ನಾವು ಬೇಗ ಅವಕಾಶ, ಆದ್ರ ಆ ಅವಕಾಶ ಸೃಷ್ಟಿಸಿಕೊಳ್ಬೇಕಾದ್ರ ನಿರಂತರವಾದಂತ ಒಂದು ಓದು, ಒಂದು ಆತ್ಮವಿಶ್ವಾಸ ಒಳಗಡೆ ಇತ್ತಂದ್ರೆ ಮಾತ್ರ ಅದು ಆ ಅವಕಾಶ ಸೃಷ್ಟಿಸಿಕೊಳ್ಳಕ ಸಾಧ್ಯತೆ ಇದೆ. ಹಾಗೆ ನಾನು ಕೇಳಿದೆ, ಈಗ ಪ್ರತಿಭಾವಂತರು ಈಗಾಗಲೇ ಸಾಧನೆ ಮಾಡಿದವ್ರನ್ನ ಗುರುತಿಸುವ ಮೂಲಕ ಹೇಗೆ ಅದು ಬೇರೆ ವಿದ್ಯಾರ್ಥಿಗಳಲ್ಲಿ ಪ್ರೇರೇಪಣೆಗೆ ಸ್ಫೂರ್ತಿ ಆಯ್ತ. ಅವ್ರನ್ನ ನೋಡಿದಾಗ ಇತರ ವಿದ್ಯಾರ್ಥಿಗಳು ನಾನು ಅವರಂತೆ ಆಗ್ಬೇಕು, ನಾನು ಅವರಂತೆ ದೊಡ್ಡ ಅಧಿಕಾರಿ ಆಗ್ಬೇಕಂತಕ್ಕಂಥ ಸ್ಫೂರ್ತಿ ಅಂತಕ್ಕಂಥ ಗಮನ ನಾವು ಗಮನಿಸ್ತೀವಿ ಇಲ್ಲಿ. ಸರಿ ಸರಿ. ಮತ್ತೆ ನಾವು ಜಗತ್ತಿನ ಇತಿಹಾಸ ಅಂತ ಅಂದ್ರೆ ಅಲ್ಲಿ ಅದು ಕೆಲವು ಆತ್ಮವಿಶ್ವಾಸವುಳ್ಳ ವ್ಯಕ್ತಿಗಳ ಜೀವನ ಚರಿತ್ರೆ ಅಂತ ಸುಮಾರು ಜನ ಹೇಳ್ತಾರೆ. ಅಂದ್ರೆ ಈ ಸಾಧನೆ ಮಾಡಿರೋದ್ರಿಂದನೇ ಅಲ್ಲಿ ಇತಿಹಾಸ ನಿರ್ಮಾಣ ಆಗ್ತದೆ. ನಮ್ಮ ಕಣ್ಮುಂದೆ ಅಂತ ಹಲವಾರು ವ್ಯಕ್ತಿಗಳು ಹಾದು ಹೋಗ್ತಾರಲ್ವಾ. ಈಗ ಉದಾಹರಣೆಗೆ ಸಾಮಾನ್ಯ ಇತಿಹಾಸವನ್ನು ನೋಡಿದಾಗ ನಮ್ಮಲ್ಲಿ ಇದ್ರು ಕೂಡ, ಎಲ್ಲಾ ರೀತಿ ಇದ್ರು ಕೂಡ ಆತ್ಮವಿಶ್ವಾಸ ಒಂದಿರ್ಲಿ ಅಂದ್ರೆ ಎಲ್ಲವೂ ಕೂಡ ವ್ಯರ್ಥ ಆಗ್ತದ. ಅದಕ್ಕೆ ಆತ್ಮವಿಶ್ವಾಸ ಇದ್ದಂತ ವ್ಯಕ್ತಿ ಮಾತ್ರ ಇತಿಹಾಸ ನಿರ್ಮಿಸ್ತಾರಂತಕ್ಕಂಥ ಮಾತೇನದಲ್ಲ, ಅದು ಸತ್ಯ. ಹಾಗೇನೆ ನಿಮ್ಮ ಹೃದಯ ಮತ್ತು ಬುದ್ಧಿಗಳ ನಡುವೆ ಘರ್ಷಣೆಯಾದಾಗ ಹೃದಯದ ಮಾತನ್ನು ಕೇಳಿರಿ, ಏಕೆಂದರೆ ಬುದ್ಧಿ ಒಂದೇ ಸ್ತರದಲ್ಲಿ ಕೆಲಸ ಮಾಡುತ್ತೆ, ಅದರ ಆಚೆ ಅದು ಹೋಗಲಾರದು. ಹೃದಯ ಒಬ್ಬ ವ್ಯಕ್ತಿಯನ್ನು ಬುದ್ಧಿ ತಲುಪಲಾರದ ಎತ್ತರಕ್ಕೆ ಕರೆದೊಯ್ಯಬಲ್ಲದು. ಏನಂತೀರಿ ಬಿರಾದರ್? ಸತ್ಯ ಇರ್ತಕ್ಕ ಹೃದಯದ ಮಾತು ಕೇಳಬೇಕಂತಕ್ಕಂಥದ್ದೇನಲ್ಲ, ಅದು ಸತ್ಯ. ಅದೇ ಯಾಕಂದ್ರೆ ಅದು ವಿಶ್ಲೇಷಣೆ ಮಾಡ್ತದ, ಅವಲೋಕನ ಮಾಡ್ತದ, ಯಾವ್ದು ಸರಿ ಯಾವ್ದು ತಪ್ಪಂತ ತಿಳಿಸಿಕೊಡ್ತದ. ಅದಕ್ಕೆ ಹೆಚ್ಚು ಮಹತ್ವ ಕೊಡ್ಬೇಕಂತ ಮಾತು ಸತ್ಯ ಇರ್ತಕ್ಕ. ಇನ್ನು ಹಾಗೇನೆ ಈಗ ಸುಮಾರು ಜನ ನಾವು ಏನೋ ಪ್ರಯತ್ನ ಪಡ್ತಾ ಇದೀವಿ ಸರ್, ಆಗ್ತಾ ಇಲ್ಲ ಅಂತಾರೆ. ಈ ರೀತಿಯ ಹಿನ್ನಡೆಗೆ ಏನೇನ್ ಕಾರಣಗಳಿರುತ್ತೆ? ಅಲ್ಲ, ಪ್ರಯತ್ನ ಮಾಡಿ ನಾವು ಆಗದೇ ಇರ್ಲಕ್ಕ ನೂರಾರು ಕಾರಣಗಳಿರ್ತಕ್ಕಂಥದ್ದು. ನಾವು ಪ್ರಯತ್ನ ಒಂದು ಸರಿಯಾದ ಪ್ರಯತ್ನ ಮಾಡದೇ ಇರುವುದು, ಎರಡನೇದು ಒಂದು ಕೌಟುಂಬಿಕ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಆಮೇಲೆ ತಮ್ಮ ಮೇಲೆ ತಮ್ಮ ನಂಬಿಕೆ ಇಲ್ಲದೆ ಇರಬಹುದು ಇರ್ತಕ್ಕಂಥದ್ದು, ಸರಿಯಾದ ಮಾರ್ಗದರ್ಶನ ಇಲ್ಲದೆ ಇರಬಹುದು. ಇವು ಆ ಬೇರೆ ಬೇರೆ ಕಾರಣಗಳು ಅವ್ರ ಹಿನ್ನಡೆಗೆ ಕಾರಣ ಆಗ್ತಕ್ಕಂಥದ್ದು ನೋಡ್ತೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಸೋಮಾರಿತನ ಹೋಗ್ಲಾಡ್ಸ್ಬೇಕು, ಒಂದು ಸಹನೆ ಇರಬೇಕು, ಗುರಿ ಮುಟ್ಟುತನ ನಾವು ಆ ಒಂದು ಸಹನೆಯಿಂದ ಕಾಯುವಂತ ಸಾಮರ್ಥ್ಯ ನಮಗಿರ್ಬೇಕು. ಒಂದು ಕರೆ ನೋಡೋಣ. ಮಂಜುನಾಥ್ ಅವರು ಕರೆ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ, ತಮ್ಮ ಪ್ರಶ್ನೆ ಕೇಳಿ ಸರ್. KS ಪೂರ್ವಭಾವಿ ತಯಾರಿ ಯಾವ ರೀತಿ ನಡೆಸಬೇಕು? ಈ KS ಪರೀಕ್ಷೆಗೆ ಪೂರ್ವಭಾವಿಯಾಗಿ ಯಾವ ರೀತಿ ತಯಾರಿ ನಡೆಸಬೇಕು ಅಂತ KS ಗೆ ಸಂಬಂಧಪಟ್ಟಂಗ ಪೂರ್ವಭಾವಿ ತಯಾರಿ ಮಾಡ್ಕೋಬೇಕಾಯ್ತಂದ್ರ ಮೊದಲು ಸಿಲೆಬಸ್ ಏನಿದೆ ಅದನ್ನು ಪೂರ್ಣವಾಗಿ ಸ್ಟಡಿ ಮಾಡಿ, ಆ ಸಿಲೆಬಸ್ ಸಂಬಂಧಪಟ್ಟಂತ ಪುಸ್ತಕಗಳನ್ನು ಕ್ರೋಢೀಕರಿಸಿ
ಆಮೇಲೆ ಪ್ರತಿನಿತ್ಯ 4 ರಿಂದ 6 ತಾಸು ಆ ಒಂದು ಸ್ಟಡಿ ಮೆಟೀರಿಯಲ್ ಅಧ್ಯಯನ ಮಾಡಿ. ಓಕೆ ಸರ್. ಇನ್ನೊಂದು ಬಿರಾದರ್ ಅವರು ತಮ್ಮದೇ ಒಂದು ಮಾತು ಹೇಳಿದಿರಿ, ಸೋಲುವ ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ ಅಂತ. ಸತ್ಯ ಸರ್. ಇದು ಯಾವ ಸಂದರ್ಭದಲ್ಲಿ ನಿಮಗೆ ಈ ರೀತಿಯ ಪದಗಳನ್ನು ಬಳಸಬೇಕು ಅಂತ ಅನ್ನಿಸ್ತು? ಒಂದು ವಿಚಾರ ಅಂತಕ್ಕಂಥ, ನಮ್ಮಲ್ಲಿ 2 ಮನಸ್ಸದ. ಒಂದು ಸೂಕ್ತ ಮನಸ್ಸು ಇರ್ತಕ್ಕಂಥದ್ದು, ಒಂದು ಜಾಗೃತ ಮನಸ್ಸು ಇರ್ತಕ್ಕಂಥದ್ದು. ಸೂಕ್ತ ಮನಸ್ಸಿನಲ್ಲಿ ನಾವು ಏನನ್ನು ವಿಚಾರ ಮಾಡ್ತೀವಲ್ಲ ಅದು ನಮ್ಮ ಒಳಗಡೆ ನಿಜವಾಗಿ ಪರಿಣಾಮ ಬೀರ್ತದೆ. ಅದಕ್ಕೆ ನಾವು ಯಾವತ್ತೂ ಗೆಲ್ಲುವಂತ ಒಂದು ವಿಚಾರ ಇಟ್ಟುಕೊಂಡಿರ್ಬೇಕನ್ನೋ ಅರ್ಥದಲ್ಲಿ ಸೋಲು ಮನಸ್ಸು ಸೋಲುತ್ತದೆ, ಗೆಲ್ಲುವ ಮನಸ್ಸು ಗೆಲ್ಲುತ್ತದೆ ಅಂತ ವಿಚಾರ ಅಲ್ಲಿ ಮಂಡನೆ ಆಯ್ತು. ಹುಣಸೂರಿನಿಂದ ಒಂದು ಕರೆ ಇದೆ, ಚಂದ್ರಶೇಖರ್ ಅವ್ರು ಕರೆ ಮಾಡ್ತಾ ಇದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ತಮ್ಮ ಪ್ರಶ್ನೆ ಕೇಳಿ ಸರ್. ಬಿರಾದರ್ ಸರ್ ಇದ್ದಾರಾ? ಮಾತಾಡಿ. ನೀವು ಟಿವಿ ನೋಡ್ತಾ ಇಲ್ವಾ? ಕಾಣಿಸ್ತಾ ಇದೆ, ಮಾತಾಡಿ. ಹೌದಾ ಸರ್? ಓಕೆ ಸರ್. ಸರ್ ನಾನು ಚಂದ್ರಶೇಖರ್ ಅಂತ ಮೈಸೂರಿಂದ. ಸರ್ ಏನಂದ್ರೆ ನಾನು 2013ರಲ್ಲಿ PC ಪೊಲೀಸ್ ಕಾನ್ಸ್ಟೇಬಲ್ ಕೋಚಿಂಗ್ ಬಿಜಾಪುರ ಹೋಗಿದ್ದೆ, ಸೆಕೆಂಡ್ ಬ್ಯಾಚ್ಗೆ. ಅವಾಗ ನಾನು ಏನಂದ್ರೆ ನಾನು ಏನು ಗೊತ್ತಿರಲಿಲ್ಲ ಸರ್, ತುಂಬಾ ಊರಾಗಿದ್ದೆ. ಓದೋದ್ರಲ್ಲಿ ಏನು ಗೊತ್ತಿರಲಿಲ್ಲ. ಒಂದು ಬುಕ್ ಇದ್ದೇ ಬರೋದು, ಬುಕ್ ಇಡೋ ಭಾರಿ ಬೇಜಾರಾಯ್ತಿತ್ತು. ಆನಂತರ ಏನಾಯ್ತು, ನಾನು ಬಿರಾದರ್ ಸರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಈ ರೀತಿ ಓದು ಅಂತ ಎಲ್ಲ ಹೇಳಿ ಹೇಳಿದ್ರು. ಈಗ ಅವ್ರನ್ನ ಏನ್ ಪ್ರಶ್ನೆ ಕೇಳ್ಬೇಕಂತ ಇದ್ದೀರಿ? ಅದೇ ಸರ್, ನಮ್ದು ಈ ಸರಿ ಏನಾಗಿದೆ ಅಂದ್ರೆ ನಮ್ದು ಪೊಲೀಸ್ ಜಾಬ್ ಸಿಕ್ಕಿದೆ, ಮತ್ತೆ ರೈಲ್ವೆ ಡಿ ಗ್ರೂಪ್ ಡಿ ದರ್ಜೆ ಜಾಬ್ ಆಗಿದೆ, ಮತ್ತೆ ಈಗ STA ಮತ್ತೆ STA ಜಾಬ್ ಅಪ್ಲಿಕೇಶನ್ ಹಾಕಿದೀನಿ. ಅಂದ್ರೆ ಇವಾಗ ಜಾಬ್ ಸಿಕ್ಕಿದ ತಕ್ಷಣ ಓದ ಕಾನ್ಸಂಟ್ರೇಷನ್ ಇಲ್ಲ ಸರ್. ಅದೇ ಯಾಕೆಂದ್ರೆ ಒಂದ್ ಗುರಿ ಈಡೇರ್ಬಿಡುತ್ತಲ್ಲ, ಆ ಗುರಿ ಈಡೇರಿದಾಗ ಅದೊಂಥರ ಹೊಟ್ಟೆ ತುಂಬದಂಗ ಆಗತ್ತಾಗ. ಈಗ ಇಲ್ಲ ಸರ್, ಇದು ಬಹಳಷ್ಟು ಮಂದಿ ಈಗ ಇದು ಸರ್ಕಾರಿ ನೌಕರರಿಗೆ ಇದು ಅನ್ವಯಿಸ್ತದ. ಒಂದು ಸರ್ಕಾರಿ ನೌಕರಿ ಪಡೆಯುವುದಕ್ಕಾಗಿ ಹಗಲ ರಾತ್ರಿ ಪ್ರಯತ್ನ ಮಾಡ್ತಾರ. ಆದ ನಂತರ ಇನ್ನೊಂದು ಪಡೆಯೋದಕ್ಕೆ ಸಾಕಲ್ಲ ಅನ್ನುವಂತ ಭಾವನೆ ಬಂದ್ಬಿಡ್ತಾರೆ. ಆ ಸ್ಥಿತಿ ಇವನಿಗಾಗಿರ್ತಕ್ಕಂಥದ್ದು ಈಗ. ಸೊ ಆ ರೀತಿಯ ಒಂದು ಈಡೇರ್ತಲ್ಲ, ಒಂದು ಬಯಕೆ ಈಡೇರ್ತಲ್ಲ, ಇನ್ಯಾಕ ನಾವು ವರ್ಕ್ ಮಾಡೋಣ ಅನ್ನುವಂತ ಇರ್ತಕ್ಕಂತ ವಿಚಾರ ಬಂದ್ಬಿಡೋದ್ರಿಂದ ಅದು ಸಾಮಾನ್ಯವಾಗಿ ಆ ತರ ಅನ್ಸುತ್ತೆ. ಆದ್ರೆ ಒಂದಕ್ಕಿಂತ ಒಂದು ನಾನು ಇನ್ನೂ ಮೇಲೇರ್ಬೇಕು ಅಂತ ಪ್ರಯತ್ನ ಮಾಡೋರ ಸಂಖ್ಯೆನೂ ಜಾಸ್ತಿ ಇರ್ಬೇಕು. ಅಲ್ಲಿ ಸ್ಪರ್ಧಾ ಮನೋಭಾವ ಇರ್ಬೇಕು. ಸ್ಪರ್ಧಾ ಮನೋಭಾವ. ಆದ್ರೆ ಇಲ್ಲೇನತ್ತ, ಅದಕ್ಕಿಂತ ನಾವ್ ಅಂತೀವಿ ತಾತ್ಕಾಲಿಕ ತೃಪ್ತಿ ತಿನ್ಬಿಡ್ತಾರ. ಈ ತಾತ್ಕಾಲಿಕ ತೃಪ್ತಿ ಅದಲ್ಲ, ಅದು ನಮ್ಮ ಹಿನ್ನಡೆಗೆ ಕಾಣಾಗ್ತದೆ. ಅಂದ್ರೆ ದೊಡ್ಡ ಗುರಿ ಇಟ್ಕೊಳಕ್ ತೃಪ್ತಿ ಅಲ್ಲಿಗೆ ಆಗಿಬಿಡ್ತದೆ ಇರ್ತಾಗ. ಮತ್ತೆ ಈ ಸಣ್ಣ ಪುಟ್ಟ ಅಡೆತಡೆಗಳು ಬರ್ತವೆ ನಮ್ಗೆ, ಓದ್ಬೇಕಾದ್ರಾಗ್ಲಿ ಮಾಡ್ಬೇಕಾರಾಗ್ಲಿ, ಕುಟುಂಬದ ಒತ್ತಡಗಳಾಗ್ಬೋದು ಅಥವಾ ಕಲಿಕೆಯಲ್ಲಾಗ್ಬೋದು, ಅನೇಕ ತೊಂದರೆಗಳು. ಆದ್ರೆ ಈಗ ರೋಡ್ ಹಂಪ್ ಬರುತ್ತೆ ಅಂತ ನಾವು ವಾಹನ ನಿಲ್ಸ್ಕೊಂಡು ಅಲ್ಲೇ ನಿಂತ್ಕೊಬಿಡಲ್ಲ, ಮುಂದಕ್ಕೆ ಹೋಗ್ಬೇಕಲ್ವೇ? ಏನಂತೀರಿ? ನಿಜ ಇರ್ತಕ್ಕಂಥದ್ದು ಜೀವನದ ಒಂದು ಮಾತು ಅದು ಇರ್ತಕ್ಕಂಥದ್ದು. ನಾವು ಜೀವನದಲ್ಲಿ ಏನಾರು ಎಡವಿ ಬೀಳ್ತೀವಿ ಅಂತಂದ್ರ ಬೆಟ್ಟ ಗುಡ್ಡಗಳಿಗೆ ತಾಗಿಯಲ್ಲ ಅಂತ, ಸಣ್ಣ ಪುಟ್ಟ ಕಲ್ಲುಗಳಿಗೆ ತಾಗಿ ಎಡವಿ ಬೀಳ್ತೀವಿ ಅಂತ ಅರ್ಥ. ಅಂದ್ರ ನಮ್ ಸಣ್ಣ ತಪ್ಪುಗಳನ್ನ ನಾವು ಕಡಿಮೆ ಮಾಡಬೇಕು. ಇದು ದೊಡ್ಡ ತಪ್ಪು ಅಲ್ಲಂತ ನಂಗಿಲ್ಲ. ಯಾವ ತಪ್ಪುಗಳು ಕಡಿಮೆ ಆಗ್ತಾವಲ್ಲ, ನಮ್ಮ ಯಶಸ್ವಿಗೆ ನಾವು ಮುನ್ನಡೆ ಬರ್ದೇವಂತ ಅರ್ಥ. ನನ್ನ ಕೈನಲ್ಲಿ ಆಗುತ್ತೆ ಅಂತ ಪ್ರಯತ್ನ ಮಾಡೋದಿದೆಯಲ್ಲ, ಅದು ತುಂಬಾ ಮುಖ್ಯ ಅಲ್ವಾ? ಒಂದ್ ಮಾತು ಇರ್ತಕ್ಕಂಥ, ಕ್ಯಾನ್ ನನ್ನಿಂದ ಸಾಧ್ಯ ಅದ, ನನ್ನಿಂದ ಮಾಡಕ್ ಸಾಧ್ಯ ಅದ ಅನ್ನೋದು ನಮ್ಮ ಐಕ್ಯಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಆಗಿರ್ತದ. ನನ್ನಿಂದ ಸಾಧ್ಯ ಅಂತಕ್ಕನ್ನೋದು ನಮ್ಮ ಬುದ್ಧಿಶಕ್ತಿಕ್ಕಿಂತ ಹೆಚ್ಚು ಸ್ಟ್ರಾಂಗ್ ಆಗಿರ್ತಾಗ, ಅದಕ್ಕ ಯಾವತ್ತ ನನ್ನಿಂದ ಸಾಧ್ಯ ಅದ ಅನ್ನುವಂತ ಭಾವನೆ ಯಾವುದೇ ಕ್ಷೇತ್ರದಲ್ಲಿದ್ರು ಕೂಡ ಅದನ್ನ ಬರಬೇಕು. ಅಂದ್ರೆ ಓಡಬೇಡಿ, ಅದನ್ನ ಎದುರಿಸುವಂತಹ ಒಂದು ಪ್ರಯತ್ನ ಮಾಡುವಂತದ್ದು ತುಂಬಾ ಮುಖ್ಯ ಆಗ್ತದಲ್ವಾ? ಹೌದು. ಈಗ ಸಮಸ್ಯೆಗಳು ಬತ್ತಂದ್ರ ಅದರಿಂದ ಓಡಿ ಹೋಗ್ಬಾರ್ದು, ಅದಕ್ಕೆ ನಿಲ್ಲಬೇಕು, ಗಟ್ಟಿಯಾಗಿ ನಿಲ್ಲಬೇಕು. ನಾವು ಬಹಳಷ್ಟು ಮಂದಿ ಏನದ, ಸಮಸ್ಯೆ ಬತ್ತು ತೊಂದರೆ ಬತ್ತು ಅಂತಂದ್ರೆ ಏನಂತ ಎಲ್ಲಾ ಮುಗಿತನ ಇಲ್ಲಿಗೆ ಅನ್ನುವಂತ ಭಾವನೆ ಅಲ್ಲಿ ಬೆಳ್ಕೊಂಡ್ ಬಿಡ್ತದೆ ಇರ್ತಕ್ಕ. ರಾಯಚೂರಿನಿಂದ ಕಳಸಯ್ಯ ಅವರು ಕರೆ ಮಾಡ್ತಾ ಇದ್ದಾರೆ. ಕಳಸಯ್ಯ ಅವರೇ ನಮಸ್ಕಾರ. ಕಳಸಯ್ಯ ಅವರೇ ತಮ್ಮ ಪ್ರಶ್ನೆ ಕೇಳಿ. ಹಲೋ ಕಳಸಯ್ಯ ಅವರೇ, ಹಲೋ, ನೀವು ಮಾತಾಡ್ಬೇಕು ಸರ್. ಟೀಚರ್ ಸರ್. ಗೊತ್ತಾಯ್ತು, ತಮ್ಮ ಪ್ರಶ್ನೆ ಕೇಳ್ಬೇಕು ನೀವು. ಹೌದು ಸರ್, ನಾವು ಪ್ರೈಮರಿ ಸ್ಕೂಲ್ ಟೀಚರ್ ಸರ್. ನೀವು ದೂರವಾಣಿನಲ್ಲೇ ಮಾತಾಡಿ, ನನ್ನ ಮಾತು ಕೇಳಿಸ್ಕೊಂಡು ಪ್ರಶ್ನೆ ಕೇಳಿ ಬೇಗ.
ಸರ್ ನಾವು ಆಲ್ರೆಡಿ ಪ್ರೈಮರಿ ಸ್ಕೂಲ್ ಟೀಚರ್ ಸರ್. ಸರ್ ನೀವು 3 ಸರಿ ಹೇಳಾಯ್ತು ಪ್ರೈಮರಿ ಸ್ಕೂಲ್ ಟೀಚರು, ಗೊತ್ತಾಯ್ತು ನಮ್ಗೆ. ಪ್ರಶ್ನೆ ಕೇಳಬೇಕು, ಇಲ್ಲದಿದ್ರೆ ಕಾಲ್ ಕಟ್ ಆಗುತ್ತೆ. ಸರ್ ಈಗ PU ಎಕ್ಸಾಮ್ ಸರಿ, ಅವರು ಸರಿಯಾಗಿ ಕರೆ ಕಟ್ಟಾಗಿದೆ. ನಾವು ಇನ್ನೊಂದು ಮಾಡ್ತೇವೆ, ನಾವು ಯಾವಾಗ್ಲೂ ನಮ್ಮ ಬೇರೆ ಬೇರೆಯವ್ರನ್ನ ದೂರ್ತೇವೆ. ನಮ್ಮ ಅಕ್ಕಪಕ್ಕದವರು, ಆ ಅಕ್ಕ ತಂಗಿ ಸರಿಯಾಗಿ ಓದೋಕೆ ಅವಕಾಶ ಮಾಡಿಕೊಡ್ಲಿಲ್ಲ, ನಮ್ಮದು ಕೊಠಡಿ ಸರಿ ಇರಲಿಲ್ಲ, ಅಥವಾ ಇನ್ನೊಂದೇನೋ ಅಂತ. ಈ ಥರ ಈ ಸಣ್ಣ ಪುಟ್ಟ ನೆಪಗಳು ಇರಲೇಬಾರ್ದಲ್ವಾ ನಮ್ಮದು? ಇರಲೇಬಾರ್ದು. ಸ್ಪರ್ಧೆಯ ಮನೋಭಾವನೆ ಇರ್ತಕ್ಕಂಥವ್ರು ನಮ್ಮ ತಪ್ಪುಗಳಿಗೆ ಮತ್ತೊಬ್ಬರನ್ನು ದೂರ ಮಾಡಬಾರ್ದು. ಇವರಿಂದ ನಂದು ಸಾಧ್ಯ ಆಗಲಿಲ್ಲ ಅನ್ನಬಾರ್ದು ಇರ್ತಕ್ಕಂಥ. ಮತ್ತೊಂದು ಕರೆ ನೋಡೋಣ. ಯಮನಪ್ಪ ಅವ್ರು ಕರೆ ಮಾಡ್ತಾ ಇದ್ದಾರೆ. ಯಮನಪ್ಪ ಅವರೇ, ತಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಾ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದ ಕಾಲ್ ಮಾಡಿದ್ದು, ಯಮನಪ್ಪ ಅಂತ ಹೇಳಿ. ಪ್ರಶ್ನೆ ಸರ್ ಈಗ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಕಾಲ್ ಮಾಡಿದ್ದಾರೆ. ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ವಿಷಯ ಸ್ಪರ್ಧಾ ಮನೋಭಾವ ಕುರಿತು ಏನಾದ್ರೂ ಪ್ರಶ್ನೆ ಇದೆ? ಆ ಪ್ರಶ್ನೆಗೆ ನೇರವಾಗಿ ಬನ್ನಿ. ಎಕ್ಸಾಮ್ ಪರ್ಪಸ್ ಯಾವ ರೀತಿ ತಯಾರು ಮಾಡ್ಕೋಬೇಕಂತ ಹೇಳಿ ಸರ್. ಎಕ್ಸಾಮ್ ಪರ್ಪಸ್ ಹೇಗೆ ಅಂತ ನಾವು ಇಡೀ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಟಿಪ್ಸ್ ಹೇಳ್ತೇವೆ. CET ಎಕ್ಸಾಮ್ ತಯಾರಿ ಮಾಡ್ಕೋದ್ರ ಬಗ್ಗೆ ಕೇಳಿದ್ದೆ. ಆಯ್ತಾ, ಅಲ್ಲಿಗೆ ನೇರವಾಗಿ ಆ ತರ ಪ್ರಶ್ನೆ ಕೇಳೋದನ್ನೇ ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು. ಈ ತರ ಅಲ್ಲಿಂದ ಆರಂಭ ಮಾಡ್ರಿ ನೀವು. ನಿಮ್ಗೆ ಪ್ರಶ್ನೆ ಹೆಂಗ್ ಕೇಳ್ಬೇಕಂತ ಅದು ವೀಕ್ಷಕರಿಗೆ ಒಂದು ಈ ಸಂದರ್ಭದಲ್ಲಿ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ಈ ತರದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೇಕಾದಾಗ ಏನ್ ಪ್ರಶ್ನೆ ಕೇಳಬೇಕು ಅಂತ ಇರ್ತೀವಿ, ಅದನ್ನ ಬರೆದು ನೀಟಾಗಿ ಕೇಳಿದಾಗ ಅದಕ್ಕೆ ಒಂದು ಆಪ್ಯಾಯಮಾನತೆ ಬರುತ್ತೆ. ಈ ಪರೀಕ್ಷೆಯಲ್ಲೂ ಕೂಡ ನಮ್ ಜ್ಞಾನ ವೃದ್ಧಿ ಆಗ್ಬೇಕು ಅಂತ ಅಂದ್ರೆ ನಾವು ಹೆಚ್ಚು ಹೆಚ್ಚು ಪ್ರಶ್ನೆ ಕೇಳ್ಕೊತಾ ಇರ್ಬೇಕು. ಪ್ರಶ್ನೆ ಕೇಳಬೇಕಲ್ಲ, ಅದೇ ಪ್ರಶ್ನೆ ಕೇಳಿದಾಗೆ ನಮ್ಗೆ ಉತ್ತರ ಸಿಕ್ತಂದ್ರೆ ನಮ್ಮ ನಾಲೆಜ್ ಇಂಪ್ರೂವ್ ಆಕ್ಕೋತದ. ಅದನ್ನ ನಾವು ತುಂಬಾ ಗಮನ ಇಟ್ಕೊಳ್ಳಬೇಕು. ಆಮೇಲೆ ಈ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದು ಇದೆಯಲ್ಲ, ನಾವು ಏನೇ ಮಾಡ್ತಾ ಇರೋದಕ್ಕೆ ಅದೇ ಮುಖ್ಯ ಅಲ್ವಾ? ಮುಖ್ಯ ಇರ್ತವೆ. ಅದಕ್ಕೇನೆ NR ನಾರಾಯಣಮೂರ್ತಿ ಅವರು ಕೂಡ ಹೇಳಿದ್ದಾರೆ, ಕಾರ್ಯ ಕಾರ್ಯ ಕಾರ್ಯ, ವರ್ಕ್ 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 ವರ್ಕ್, ಇದು ನಿಮ್ಮ ಧ್ಯೇಯವಾಗ್ಲಿ ಅಂತ. ಈ ಧ್ಯೇಯ ಅಂದ್ರೆ ಕಾಂಪಿಟೇಟಿವ್ ಆಗಿ ಯಾರೇ ತುಂಬಾ ಹಾರ್ಡ್ ವರ್ಕ್ ಇರಬೇಕು. ಅದಕ್ಕೆ ಪರ್ಯಾಯ ಶಬ್ದನೇ ಇಲ್ಲ ಹಾರ್ಡ್ ವರ್ಕಿಗೆ. ಯಾವುದೇ ಕ್ಷೇತ್ರದಲ್ಲಿ ವರ್ಕ್ ಅದ ಇತ್ತಂದ್ರ ಅವರು ನಾರಾಯಣ ಮೂರ್ತಿ ಅವರು ಇರ್ತಕ್ಕ ಮಾತನ್ನ ಅದು ಸತ್ಯನೇ ಇರ್ತಕ್ಕ. ಹಾಗೇನೆ ಮದರ್ ತೆರೇಸಾ ಅವರು ಹೇಳ್ತಾರೆ, ಮಾನವ ಸೇವೆ ಮಾಧವ ಸೇವೆ ಅಂತ. ಅಂದ್ರೆ ನಮ್ಮ ಎಲ್ಲ ಗುರಿಗಳಿರ್ತದಲ್ಲ, ಅದೆಲ್ಲೋ ಒಂದ್ ಕಡೆ ಈ ಮನುಕುಲಕ್ಕೆ ತುಂಬಾ ಒಳ್ಳೇದಾಗ್ಬೇಕಲ್ವಾ? ನಿಜ ಸರ್. ಯಾವುದೇ ಕ್ಷೇತ್ರದಲ್ಲಿ ನಾವು ಯಶಸ್ವಿ ಆದ್ರೂ ಕೂಡ ಈ ಸಾಮಾಜಿಕ ಹೊಣೆಗಾರಿಕೆ ಇರ್ಲಿಲ್ಲ ಅಂದ್ರ ಅದು ಉಪಯೋಗ ಇಲ್ಲ. ನಾವು ಯಾವುದೇ ಅದು ಸಾಮಾಜಿಕ ಹೊಣೆಗಾರಿಕೆ, ಅದನ್ನೇ ಆ ಒಂದು ಸೇವೆ ನಮ್ ಕಡೆ ಎಷ್ಟಾಗ್ತದ, ನಮ್ ಕೈಲಿಂದ ಎಷ್ಟಾಗ್ತದ, ಮತ್ತೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದಲ್ಲ, ಅದಿದ್ದಾಗೆ ಪರಿಪೂರ್ಣವಾದಂತ ಒಂದು ಸ್ಪರ್ಧೆ ಮನೋಭಾವನೆ ಇರುವಂತ ವ್ಯಕ್ತಿ ಅಂತ ಕರೀತಾರೆ. ಬಿರಾದಾರ್ ಅವರೇ, ತಾವು ತುಂಬಾ ಸೊಗಸಾಗಿ ತಿಳಿಸಿದ್ರಿ. ನಮ್ಮ ಒಂದು ಯಾವುದೇ ಕಾರ್ಯ ಮಾನವನ ಒಳಿತಿಗೆ ಈ ಸ್ಪರ್ಧಾ ಮನೋಭಾವ ಕುರಿತು ಸುಮಾರು 1 ತಾಸುಗಳ ಕಾಲ ನಾವು ಮಾತುಕತೆಯನ್ನ ಆಡಿದ್ದೀವಿ. ಚಂದನದ ಪರವಾಗಿ, ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ನಮಸ್ಕಾರ. ನಮಸ್ಕಾರ.